ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೋಲ್ದಲ್ಲಿ ಬಂದಲ್ಲೆಲ್ಲ ಬ್ರ್ಯಾಂಡ್ ಬೆಂಗಳೂರಿನ ಜಪ ಮಾಡ್ತಾರೆ. ಆದರೆ ಅವರ ಬ್ರ್ಯಾಂಡ್ ಬೆಂಗಳೂರಿನ ಜಪಕ್ಕೆ ರಾಜಧಾನಿಯ ರಸ್ತೆಗಳೇ ಶಾಪವಾಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಭಯಪಡುವಂತ ಸ್ಥಿತಿ ಕೆಲ ಏರಿಯಾಗಳಲ್ಲಿ. ರಸ್ತೆ ರಿಪೇರಿಗಾಗಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ವರ್ತೂರಿನ ನಿವಾಸಿಗಳು. ನಮ್ಮಲ್ಲಿ ರಸ್ತೆಯ ಗುಣಮಟ್ಟ ಸರಿ ಇಲ್ಲ, ರಸ್ತೆ ಹಾಳಾಗಿ ಹೋಗಿರೋದ್ರಿಂದ ಅಪಘಾತಗಳಾಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಏರ್ಪೋರ್ಟ್ಗೆ ಹೋಗಬೇಕು ಅಂತಂದ್ರೆ 5 ಗಂಟೆ ಮುಂಚೆ ಮನೆ ಬಿಡಬೇಕಾದಂತ ಸ್ಥಿತಿ ಇದೆ. ಸಮಸ್ಯೆಯನ್ನು ಬಗೆಹರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ವರ್ತೂರು ಸುತ್ತಮುತ್ತಲಿನ ಹಲವು ಏರಿಯಾಗಳ ಜನ ಪತ್ರ ಬರೆದಿದ್ದಾರೆ. ನಿನ್ನೆ ಸುವರ್ಣ ನ್ಯೂಸ್ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಒಬ್ಬ ಬೈಕ್ ಸವಾರ ಟ್ಯಾಂಕರ್ ಅಡಿಗೆ ಬೀಳೋದರಿಂದ ಸ್ವಲ್ಪ ಜಸ್ಟ್ ಮಿಸ್ ಆಗಿದ್ದ. ಅದು ಅಲ್ಲಿದ್ದೆ, ವರ್ತೂರಿದ್ದೆ. ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ರಸ್ತೆ ಹೆಂಗಿದೆ ಅಂತ. ನೋಡ್ತಾ ಇದ್ದೀರಿ ಇದೇ ದೃಶ್ಯ. ಇದು ರಾಜಧಾನಿ ಬೆಂಗಳೂರಿನಲ್ಲಿ IT ಸೆಕ್ಟರ್ ಇರುವಂತ ಜಾಗ. ಸಾಫ್ಟ್ವೇರ್ ಇಂಜಿನಿಯರ್ಗಳು ನೆಲೆಸಿರುವಂತ ಜಾಗ ಇದು. ಬಟ್ ರಸ್ತೆ ನೋಡ್ತಾ ಇದ್ದೀರಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಈಗ ಪತ್ರ ಬರೆದಿದ್ದಾರೆ ಇಲ್ಲಿನ ನಿವಾಸಿಗಳು ರಸ್ತೆ ರಿಪೇರಿ ಮಾಡಿಕೊಡಿ ಅಂತ. 2 ದೃಶ್ಯ. ಇದು ಜೂನ್ನದ್ದು, ಇನ್ನೊಂದು ಅದರಲ್ಲೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಮೃತಪಟ್ಟಿದ್ದಾರೆ ಆ ಅಪಘಾತದಲ್ಲಿ. ಜೂನ್ ತಿಂಗಳಲ್ಲಾಗಿರುವಂಥ ಅಪಘಾತ ಇದು. ಅದೇ ಜಾಗ ಅಂದರೆ ವರ್ತೂರಿನಲ್ಲೇ. ಇಲ್ಲಿ ರಸ್ತೆಯ ಕಾಮಗಾರಿ ನಡೀತಾ ಇದೆಯಂತೆ. ಆದರೆ ಆ ಕಾಮಗಾರಿ ಫಿನಿಶ್ ಆಗ್ತಾನೇ ಇಲ್ಲ, ನಡೀತಾನೆ ಇದೆ. ರೋಡನ್ನು ವಿಸ್ತರಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕೆಲಸ ಕರೆಕ್ಟ್ ಆದ ಟೈಮಲ್ಲಿ ಮುಗಿದಿಲ್ಲ. ಪದೇ ಅಪಘಾತಗಳಾಗ್ತಾ ಇದೆ, ಟ್ರಾಫಿಕ್ ಜಾಮ್ಗಳಾಗ್ತಾ ಇದೆ. ಅಲ್ಲಿನ ಜನ ಬರೆದಿರುವಂಥ ಪತ್ರ ಏನಿದೆ ಅದರಲ್ಲಿ ಅವ್ರು ಕೇಳ್ತಾ ಇರೋದು, ನಮಗೇನು ಬ್ಯೂಟಿಫಿಕೇಶನ್ ಬೇಡ, ರಸ್ತೆಯನ್ನು ಮತ್ತು ಏರಿಯಾವನ್ನು ಸೌಂದರ್ಯೀಕರಣ ಮಾಡುವಂಥ ಕೆಲಸ ಮಾಡಬೇಡಿ ನೀವು. ಅಟ್ಲೀಸ್ಟ್ ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿ ನಮಗೆ ಓಡಾಡೋದಕ್ಕೆ ನೆಟ್ಟಗೊಂದು ರಸ್ತೆ ಮಾಡಿಕೊಡಿ ಅಂತ ಜನ ಕೇಳ್ತಿದ್ದಾರೆ. Hi, so I'm a resident of Farthur area. So I moved here in November 2023, and since then commuting to office or any other place, it's a daily struggle. So office is hardly 8 kilometers, but it regularly takes around 1 hour, and if it rains it can go up to 2 hours. And even when people have to leave for airport, it takes regularly around minimum 2 hours. So people are forced to leave 4 to 5 hours earlier because of this, especially the Farthur market area, where the road widening work and the demolition of the shops and all these establishments have been going on for more than a year. But the road expansion we see very less, slow progress. These are not just minor. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಲೆಟರ್ ಓದ್ತಾ ಇದ್ದೆ ನಾನು. ನೀವು ಬ್ಯೂಟಿಫಿಕೇಶನ್ ಮಾಡಿಕೊಡ್ಬೇಡಿ, ಅಟ್ಲೀಸ್ಟ್ ನಮಗೊಂದು ರಸ್ತೆ ಕೊಡಿ, ಓಡಾಡೋದಕ್ಕೆ ಆಗೋ ತರ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ ನಿವಾಸಿಗಳು. ನಿಜ ರಕ್ಷಿತ್, ಏನಂತಂದ್ರೆ ಈ ವರ್ತೂರು ಭಾಗದಲ್ಲಿ ಅಥವಾ ಈ ಔಟರ್ ರಿಂಗ್ ರೋಡ್ ಭಾಗದಲ್ಲಿ ವಾಸ ಮಾಡ್ತಿರುವಂತರು ಅತಿ ಹೆಚ್ಚು ಜನ ಇರೋದು ITBTಯಲ್ಲಿ ಕೆಲಸ ಮಾಡುವಂತ ಮಂದಿ. ಇವರು ಕಳೆದ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಅವರು ಓಡಾಡುವಂತಹ ರಸ್ತೆಗಳಲ್ಲಿ ಅಪಘಾತಗಳು ಸಂಭವಿಸ್ತವೆ. ಜೊತೆಗೆ ಏರ್ಪೋರ್ಟ್ಗೆ ಏನಾದ್ರೂ ಇವ್ರು ಹೋಗ್ಬೇಕು ಅಂತಂದ್ರೆ ಮನೆಯನ್ನ ಕನಿಷ್ಠ ಪಕ್ಷ 5 ಗಂಟೆ ಮುಂಚಿತವಾಗಿ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 5 ಗಂಟೆ ಮುಂಚಿತವಾಗಿ ಬಿಟ್ಟರು ಕೂಡ ಏರ್ಪೋರ್ಟ್ಗೆ ಆನ್ ಟೈಮ್ ತಲುಪುವಂತಹ ಆಗೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಗಳು ಹಾಳಾಗಿದ್ದಾವೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದರಿಂದಾಗಿ ಇವರು ಆನ್ ಟೈಮ್ ಅನ್ನ ಮುಟ್ಟೋಕೆ ಆಗ್ತಾ ಇಲ್ಲ. ಹೀಗಾಗಿ ಕನಿಷ್ಠ ಪಕ್ಷ ಸೌಲಭ್ಯಗಳನ್ನು ಒದಗಿಸಿ ಅಂತೇಳಿ ಅಂಗಲಾಚುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ 2 ಘಟನೆಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಒಂದು ಟ್ಯಾಂಕರ್ ಬೈಕ್ ಮೇಲೆ ಹತ್ತಿ ಹೋದಂತಹ ಒಂದು ದೃಶ್ಯ, ಜೊತೆಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಒಬ್ಬ ಡೆಲಿವರಿ ಬಾಯ್ ಮೇಲೆ ಟ್ಯಾಂಕರ್ ಹರಿದು ಆತ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ 2 ಉಲ್ಲೇಖಗಳನ್ನು ಮಾಡುವಂತಹ ಕೆಲಸ ಮಾಡ್ತಾರೆ. ಏನಂತಂದ್ರೆ ಆ ಭಾಗದಲ್ಲಿ ಜನ ಮನೆಯಿಂದ ಹೊರಗೆ ಬರ್ಬೇಕು ಅಂದ್ರೂ ಕೂಡ ಒಂದು
ಕೈಯಲ್ಲಿ ಜೀವನ ಕೈ ಹಿಡ್ಕೊಂಡ್ ಬರಬೇಕು, ಮತ್ತೊಂದು ಆನ್ ಟೈಮ್ಗೆ ಹೋಗೋದಕ್ಕೆ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಅಲ್ಲಿರುವಂತಹ ನಿವಾಸಿಗಳು ಪತ್ರವನ್ನ ಬರೆದಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ, ಜೊತೆಗೆ ರಸ್ತೆಗಳನ್ನ ಸರಿ ಮಾಡಿಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಮನವಿ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಕಂಡಂತಹ ಮುಖ್ಯಮಂತ್ರಿಗಳಿಗೆ ಇಂತಹ ಒಂದು ಪತ್ರ ಏನಿದೆ ಅದು ಎಲ್ಲೋ ಒಂದು ಕಡೆ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಈಗಲಾದ್ರೂ ಮುಖ್ಯಮಂತ್ರಿಗಳು ಈ ಪತ್ರದ ಮುಖೇಂದ್ರವಾಗಿ ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.